ಸಿಹಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 2025ರಲ್ಲಿ 200 ಚಿತ್ರಗಳು ಬಿಡುಗಡೆ ಕಂಡವು. ಅವುಗಳಲ್ಲಿ ಬೆಂಗಳೂರಿನಲ್ಲಿ ಮೊದಲ ದಿನ ಅತಿ ಹೆಚ್ಚು ಶೋಗಳ ಜೊತೆ ಬಿಡುಗಡೆಯಾದ ಟಾಪ್ 10 ಕನ್ನಡ ಚಿತ್ರಗಳು ಯಾವುವು ತಿಳ್ಕೊಳ್ಳೋಣ ಬನ್ನಿ. ಟಾಪ್ 10ನಲ್ಲಿ ರಾಕ್ಷಸ. ಪ್ರಜ್ವಲ್ ದೇವರಾಜ್ ಮತ್ತು ಸೋನಲ್ ಮೊಂಟ್ಯಾರ್ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 171 ಶೋಗಳನ್ನು ಹೊಂದಿತ್ತು. ಟಾಪ್ 9 ರಾಯಲ್. ವಿರಾಟ್ ಮತ್ತು ಸಂಜನಾ ಆನಂದ್ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 180 ಶೋಗಳನ್ನು ಹೊಂದಿತ್ತು. ಟಾಪ್ 8ಲ್ಲಿ ಮಾರುತ. ದುನಿಯಾ ವಿಜಯ್, ಶ್ರೇಯಸ್ ಮಂಜು, ನಿಶ್ವಿಕಾ ನಾಯ್ಡು ಮತ್ತು ಬೃಂದಾ ಆಚಾರ್ಯ ನಟನೆಯ ಈ ಮಲ್ಟಿ ಸ್ಟಾರರ್ ಚಿತ್ರ ಬೆಂಗಳೂರಿನ ಮೊದಲ ದಿನ 197 ಶೋಗಳನ್ನು ಹೊಂದಿತ್ತು. ಟಾಪ್ 7ನಲ್ಲಿ ಅಪ್ಪು. ಡಾ. ಪುನೀತ್ ರಾಜ್ಕುಮಾರ್ ಮತ್ತು ರಕ್ಷಿತಾ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮರುಬಿಡೆಯ ಮೊದಲ ದಿನ 201 ಶೋಗಳನ್ನು ಹೊಂದಿತ್ತು. ಟಾಪ್ 6ನಲ್ಲಿ ಬ್ರ್ಯಾಟ್. ಡಾರ್ಲಿಂಗ್ ಕೃಷ್ಣ ಮತ್ತು ಮನೀಷಾ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 253 ಶೋಗಳನ್ನು ಹೊಂದಿತ್ತು. ಟಾಪ್ 5ಯಲ್ಲಿ ಎಕ್ಕ. ಯುವರಾಜ್ ಕುಮಾರ್, ಸಂಪದ ಮತ್ತು ಸಂಜನಾ ಆನಂದ್ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 288 ಶೋಗಳನ್ನು ಹೊಂದಿತ್ತು. ಟಾಪ್ 4ರಲ್ಲಿ 45. ಶಿವಣ್ಣ, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ ಈ ಮಲ್ಟಿ ಸ್ಟಾರರ್ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 354 ಶೋಗಳನ್ನು ಹೊಂದಿತ್ತು. ಟಾಪ್ 3ಯಲ್ಲಿ ಮಾರ್ಕ್. ಕಿಚ್ಚ ಸುದೀಪ್ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 443 ಶೋಗಳನ್ನು ಹೊಂದಿತ್ತು. ಟಾಪ್ 2ರಲ್ಲಿ ಡೆವಿಲ್. ದರ್ಶನ್ ಮತ್ತು ರಚನಾ ರೈ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 908 ಶೋಗಳನ್ನು ಹೊಂದಿತ್ತು. ಟಾಪ್ 1ನಲ್ಲಿ ಕಾಂತಾರ ಅಧ್ಯಾಯ 1. ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ನಟನೆಯ ಈ ಚಿತ್ರ ಬೆಂಗಳೂರಿನಲ್ಲಿ ಮೊದಲ ದಿನ 1015 ಶೋಗಳನ್ನು ಹೊಂದಿತ್ತು. ಇವುಗಳು 2025ರಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಬಿಡುಗಡೆ ಕಂಡ ಚಿತ್ರಗಳು. ಇವುಗಳಲ್ಲಿ ನಿಮಗಿಷ್ಟ ಚಿತ್ರ ಯಾವುದು ಕಾಮೆಂಟ್ ಮಾಡಿ. 2026ರಲ್ಲಿ ಯಾವ ಚಿತ್ರ ಅತಿ ದೊಡ್ಡ ಬಿಡುಗಡೆ ಕಾಣುತ್ತದೆ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.